ಗೊತ್ತಾಗಲ್ಲ. ಆದ್ರೆ ಈ ವಿಚಾರದಲ್ಲೆಲ್ಲ ಅದು ಬೇರೆ, ಅದು ನೀರಿಂದು ಅದು ಬೇರೆ ವಿಷಯ. ಅದು ಎರಡು ರಾಜ್ಯ ಮಧ್ಯ ಈ ದೇಶಕ್ಕೆ ಸಂಬಂಧಪಟ್ಟಿದೆ ಎಂಟೈರ್ ಸಿಸ್ಟಮ್. ಇದು ಈ ಸಮಸ್ಯೆ ಬೇರೆ, ಆ ಸಮಸ್ಯೆ ಬೇರೆ. ಸೊ ಇದಕ್ಕದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋದಲ್ಲ. ಅಲ್ಲ, ರೂಲ್ಸ್ ಮಾಡಿಬಿಟ್ರೆ ಏನ್ ಮಾಡಲ್ಲ. ರೂಲ್ಸ್ ಮಾಡಿ ಯಾರ ಕೈ ಕೊಟ್ಬಿಟ್ರೆ ಯಾರೇನ್ ಮಾಡಲ್ಲ. ಆಮೇಲೆ ಯಾರ ಕೈ ಇರೋದಲ್ಲ. ಕಾನೂನು ಮಾಡಿದಾಗ ನಮ್ಮ ಸೌತ್ ಇಂಡಿಯನ್ ಪರವಾಗಿ ಅದು ಅದ್ರಾಗ ಇರ್ಬೇಕ್ರಿ ಅಂಶ. ನಮಗೆ ಅನುಕೂಲ ಆಗಬಾರ್ದು ಅನ್ನೋದು ಅಂಶ ಇದ್ರೆ ಒಳ್ಳೇದು. ಮತ್ತು ಅದನ್ನೆಲ್ಲ ರೂಲ್ಸ್ ಮಾಡಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಮಾಡಿಕೊಟ್ರೆ ಆವಾಗ ಅವ್ರು ಏನ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಬಿಜೆಪಿ ಅವರು ದಕ್ಷಿಣ ಭಾರತದ ಎಲ್ಲ ಸೀಟ್ಗಳು ಯಥಾಸ್ಥಿತಿ ಉಳಿಬೇಕು. ನಮ್ಮ ಪಕ್ಷದ್ದು ನಮ್ಮ ಡಿಮಾಂಡ್ ಇದ್ದಾರೆ. ಆಗ್ರಹ ಇದೆ. ರಾಜಕೀಯ ಮೇಲೆ ಪರಿಣಾಮ ಬೀರ್ತಾರೆ. ಆಮೇಲೆ ಏನ್ ಮಾಡೋರು? ನಿಮ್ ಸೌತ್ ಇಂಡಿಯನ್ ಯಾರು ನಿಮ್ ಹಿಡ್ಕೊಂಡು ಯಾರು ಕೇಳೋದಿಲ್ಲ. ನಮ್ದು ಬಂತು, ನಿಮ್ದು ಬಂತು, ಎಲ್ಲಾರು ಬಂತು. ನೀವು ಆಕೆ ರಾಷ್ಟ್ರ ಬಿಟ್ರೆ ಅಷ್ಟೇ ನೀವು ಸೌತ್ ಇಂಡಿಯನ್ ಆ ಕಡೆ ಇರ್ರಿ, ನಾವ್ ಈ ಕಡೆ ಇರ್ತೀವಿ ಅಂತಾರ. ನಿಮ್ನ ಈಗ ಅಷ್ಟು ಕೇಳ್ತಾರ, ನಾಳೆ ಕೇಳೋಲ್ಲ ಅಷ್ಟೇ. ರಾಜಕೀಯವಾಗಿ ಪ್ರಾಮುಖ್ಯತೆ ಹೋಗ್ತೈತೆ ಅಷ್ಟೇ, ಮತ್ತೇನು ಬೇರೆ ಅದ್ರಾಗ ಇಲ್ಲ. ಹೋರಾಟ ಮಾಡ್ಬೇಕು, ಮಾಡ್ತಿದ್ದಾರೆ. ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮಾಡ್ಲಿ, ಪ್ರೆಷರ್ ಮಾಡ್ಲಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿ. ಯಥಾಸ್ಥಿತಿ ಉಳಿಸ್ಕೊಳ್ಳೋಣ ನಮ್ಮ ಸೀಟ್ಗಳನ್ನ. ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರ, ಅದು ಅವ್ರು ಬಿಟ್ಟದ್ದು. ಯಾವಾಗ ಆಗುತ್ತೆ ಅವಾಗ ಸರಿಯಾದ ಪ್ರಾಮುಖ್ಯತೆ ನಮ್ಮ ಸೌತ್ ಇಂಡಿಯನ್ ಸಿಗುತ್ತೆ. ಆದ್ರೆ ಒಳ್ಳೇದಾರೆ, ಆದ್ರೆ ಒಳ್ಳೇದು. ಕಡಿಮೆ ಆಗ್ಬಾರ್ದು ಭಯ ಎಲ್ಲಾರು. ಹೆಚ್ಚಾದ್ರೆ ಯಾರ್ದು ತೊಂದ್ರೆ ಇಲ್ಲ, ಹೆಚ್ಚಾದ್ರೆ ಆಗ್ಲಿಲ್ಲ. ಅವ್ರ ಜೊತೆ ಸುಮಾರು ಜಾತಿಗಳು ಕೊಟ್ಟರು, ಒಂದೇ ಜಾತಿ ಅಲ್ಲ. ಮುಂಚೆ SC ST ಇತ್ತು, ಬೇರೆ ಬೇರೆ 2B ಏನೋ 4 ಬಹಳ ಸುಮಾರು ಜಾತಿಗಳ ಒಳಗೊಂಡಿದ್ದಾರೆ. ಅದರಲ್ಲಿ ಮುಸ್ಲಿಂ ಕೂಡ ಒಂದು. ಯಾವ್ದ್ರ ಬಿಲ್ ಏನು ಅವಶ್ಯಕತೆ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ ಅದು ಅಂತಿಮ. ಅದಕ್ಕೆ ಬಿಲ್ ಏನು ಬರ್ಬೇಕಂತ ಅವಶ್ಯಕತೆ. ಮೊನ್ನೆನೋ ಲಾಸ್ಟ್ ಟೈಮ್ ಅಪ್ರೂವ್ ತಗೊಂಡಲ್ಲ, ಮಾಡ್ತಾರ. ಈಗ ಮೋಸ್ಟ್ಲಿ ಲಾಸ್ಟ್ ಅದ್ರಾಗ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಚರ್ಚೆಗೆ ಬಂದಿತ್ತು ಅದು. ಇಲ್ಲಾಂದ್ರೆ ಮಂಡನೆ ಮಾಡ್ತಾರೆ. ಆಗ್ತೀರ ಆಗುಲಕ್ಕೆ. ಮೊನ್ನೆ ಆಗಿಲ್ಲ ಮತ್ತೆ ಗ್ರೇಟರ್ ಬೆಂಗಳೂರು ಆಗಿದೆಯಲ್ಲ ಮತ್ತೆ. ಕೆಲವು ಆಗಿದಲ್ಲ, ಅದು ಆಗಿದೆ. ಬೇರೆ ಬೇರೆ ಕೂಡ ಬಹಳಷ್ಟು ಪಾಸ್ ಆಗಿದೆ, ಆಗಿಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಇದು ನೋಡ, ನಮ್ದು ಇದೆ ಎಂತದೇನ ಬಹಳ ದೂರ ಏನಿಲ್ಲ. ಒಂದ್ 2-3 ಅಷ್ಟೇ ವ್ಯತ್ಯಾಸ ಇದೆ, 2-3 ಸೀಟು. ಹೊಂದಾಣಿಕೆ ಮೇಲೆ ನಡೀತಾ ಇದೆಯಾ ಸರ್ ಎಲ್ಲವೂ ಕೂಡ? ಯಾಕಂದ್ರೆ ಅಪೋಸಿಷನ್ ಅವರು ಜಾಸ್ತಿ ಬಾಯ್ ಬಿಡ್ತಾ ಇಲ್ಲ ನಿಮ್ ವಿರುದ್ಧ, ನೀವು ಕೂಡ ಮಾಡ್ತಾ ಇಲ್ಲ. ಒಂದೊಂದ್ಸಲ ರಾಜ್ಯದ ಹಿತದೃಷ್ಟಿಯಿಂದ ಒಂದೊಂದ್ಸರಿ ಹೊಂದಾಣಿಕೆ ಸಪೋರ್ಟ್ ಮಾಡ್ತಾರೆ, ಮಾಡೋದಂತಿಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಮಾಡಿದ್ದಾರೆ. ಇಲ್ಲ, ಅದು CM ಅವ್ರಿಗೆ ಅಧ್ಯಕ್ಷ ಕೇಳಬೇಕು. ಅವ್ರು ಮಾಡಬೇಕಾದ ಕೆಲಸ. ಅದು ಅವ್ರಿಗೆ ಕೇಳಿದ್ರೆ ಅವ್ರು ಸರಿ. ನೀವು ಹೇಳಿದ್ರಿ ನಮ್ಮಕ್ಕೂ ಕಾರ್ಯಕರ್ತರು ನಾವು ಶಿಫಾರಸು ಮಾಡಿದ್ವಿ ಅವ್ರ ಕಡೆ ಕೊಟ್ಟಿವಿ. ನೀವು ಶಿಫಾರಸು ಮಾಡಿದವ್ರು ನೀವು ಬೆನ್ನತ್ತಲ್ಲ ಸರ್? ಮಾಡೋ ಡಿಸಿಷನ್ ಅವ್ರು ಮಾಡ್ಬೇಕಲ್ಲ ಯಾವಾಗ ಅಂತ. ನಾವು ಯಾರಿಗೆ ಕೊಡಬೇಕು, ಎಂತಾರು ಕೊಡಬೇಕು ಹೇಳಿದ್ವಿ. ಅಂತಿಮವಾಗಿ ಮಾಡುವಂತ ನಿರ್ಣಯ ಅವ್ರು ಮಾಡಬೇಕು. ಕಾದ್ ನೋಡೋದು. ಏನ್ ಮಾಡಕ್ಕಾಗಲ್ಲ. 100 ಮಂದಿ ಹೇಳಿದಾರೆ, ಈಗ ಇರೋ 4 ಅದಾವ. ಈಗ ಎಲ್ಲಾರು ಏನ್ ಮಾಡ್ತೀವಿ? ಬೆಳಗಾವಿ ಬೇಡಿಕೆ ಬಹಳ ಮುಖ್ಯ. ಬೆಳಗಾವ್ ಅಂತ ಕೇಳಿಲ್ಲ ನಾವು, ಜನರಲ್ ಆಗಿ ಕೇಳಿದ್ವಿ. ಬೆಳಗಾವ್ ಅಂತ ಕೇಳಿಲ್ಲ. ಬೆಳಗಾವಿ ತಿಳಿವಿಲ್ಲ, ಅದು ಬೆಳಗಾವ್ ಬಿಟ್ಟಿದೆ. ಅದಕ್ಕೇನು ಪ್ರಶ್ನೆ. ಮತ್ತೆ ಮುಂದಿನ ಅವಕಾಶಕ್ಕೆ ಕಾಯಿದ್ರು. ಅದಕ್ಕೆ ಸಂಬಂಧ ಇಲ್ಲ, ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಸರ್, ಈಗ ಕೆಲವು ಸಚಿವರು ಶಾಸಕರ ಪತ್ರದ ವಿಚಾರಕ್ಕೆ, ಅಂದ್ರೆ ಪತ್ರವನ್ನ ಕೊಟ್ಟರೆ ಗ್ರಾಂಟ್ ಅನ್ನ ಕೊಡ್ತಾ ಇಲ್ಲ, ಕಾಂಟ್ರಾಕ್ಟ್ ಹೋದ್ರೆ ಕೊಡ್ತಾ ಇದಾರೆ ಅನ್ನೋಂತ ಆರೋಪ ಎಲ್ಲ ಕೇಳಿ ಬರ್ತಾ ಇದೆ ಸರ್. ಆ ತರದ ಪರಿಸ್ಥಿತಿ ಇದೆಯಾ ಸರ್ ಸರ್ಕಾರದಲ್ಲಿ?
ಅದು ಯಾರಕ್ಕೋ ಹೇಳಿದ್ರೆ ಅವನ್ನೇ ಕೇಳ್ಬೇಕಲ್ಲ, ಯಾವ ಇಲಾಖೆ ಅಂತ ನಮ್ಗೆ ಗೊತ್ತಿಲ್ಲ, ಅವರೇ ಸ್ಪಷ್ಟಪಡಿಸ್ಬೇಕು ಯಾರು ಏನಂತ.